ನಿಮ್ ಫೋನ್ ಎಷ್ಟೊತ್ತಿಂದ ರಿಂಗ್ ಆಗ್ತಿದೆ, ಯಾಕೆ ತಗೋತಿಲ್ಲ? ನಾನು ಅದನ್ನ ಆಮೇಲೆ ತಗೋತೀನಿ. ಈಗ ಯಾವುದೋ ಇಂಪಾರ್ಟೆಂಟ್ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀನಿ. ಯಾವ್ದಾದ್ರೂ ಹೊಸ ಬಿಸ್ನೆಸ್ ಐಡಿಯಾ ಇದೆಯಾ? ಆದ್ರೆ ಯಾರು ಇಷ್ಟೊಂದು ಕಾಲ್ ಮಾಡ್ತಾರವ್ರು? ಹಣಕಾಸು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡೋದಕ್ಕೆ ಲೋನ್ ತಗೊಂಡಿದ್ನಲ್ಲ, ಅದಕ್ಕೋಸ್ಕರನೇ ಇವ್ರು ಕಾಲ್ ಮಾಡ್ತಿದ್ದಾರೆ. ಲೋನಾ? ಲೋನ್ ಬಗ್ಗೆ ನನಗೆ ಹೇಳಲೇ ಇಲ್ವಲ್ಲ. ನಿನಗದು ಅರ್ಥ ಆಗೋದಿಲ್ಲ. ದೊಡ್ಡ ಲಾಭಗಳಿಗೆ ಸಣ್ಣ ಅಪಾಯಗಳನ್ನು ತಗೋಬೇಕಾಗತ್ತೆ. ನನ್ನ ಕೆಲವು ವ್ಯಾಪಾರಗಳು ಸರಿಯಾಗೋದಕ್ಕೆ ತಡವಾಗಿದೆ. ಆಗ ಲಾಭದ ಮೇಲೆ ಲಾಭ ಸಿಗತ್ತೆ. ಆಗ ಲೋನನ್ನು ಪಾವತಿಸ್ತೀನಿ, ಮತ್ತೆ ಮನೆಗೆ ಒಳ್ಳೆ ದುಡ್ಡು ಬರುತ್ತೆ. ಸ್ವಲ್ಪ ಸಮಯ ಬೇಕಾಗತ್ತಷ್ಟೇ. ಆದ್ರೆ ಮಾರುಕಟ್ಟೆಲ್ ಹಣ ಇಲ್ಲ ಅಂದ್ರೆ ನೀವು ಮುಳುಗ್ ಹೋದ್ರೆ ಹಣನ ವಾಪಸ್ ಮಾಡೋದು ಹೇಗಾಗ? ಸ್ವಲ್ಪ ಸುಮ್ನಿರ್ತೀಯ? ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ. ಇಲ್ಲಿ ನೋಡು, ಮಾರುಕಟ್ಟೆ ಈಗ ನನ್ನ ಪರವಾಗಿ ತಿರುಗಿದೆ. ಮಾರುಕಟ್ಟೆ ಪ್ರವೃತ್ತಿಯಲ್ಲಿ ಸಂತೋಷ ಮಾತ್ರ ಅಲ್ಲ, ದುಃಖನೂ ಕಾಣ್ಬೋದು ಮಗ. ಸಾಲ ಮಾಡಿ ವ್ಯಾಪಾರ ಮಾಡೋದು ಬುದ್ಧಿವಂತ ವಿಷಯ ಅಲ್ಲ. ಒಪ್ಪಂದ ಮಾಡ್ಕೊಳ್ಳೋಕ್ಕೂ ಮುಂಚೆ ನೀನ್ ಸರಿಯಾಗಿ ರಿಸರ್ಚ್ ಮಾಡಿದ್ಯಾ? ನಾನ್ ರಿಸರ್ಚ್ ಮೇಲೆ ಸಮಯ ಕಳೆದ್ರೆ ವ್ಯಾಪಾರದಲ್ಲಿ ಎಷ್ಟೋ ಅವಕಾಶಗಳನ್ನ ಕಳ್ಕೋಬೇಕಾಗತ್ತೆ. ಅದಕ್ಕೋಸ್ಕರನೇ ನಾನು ಎಷ್ಟೋ ಸೋಷಿಯಲ್ ಮೀಡಿಯಾ ಚಾನೆಲ್ಸ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಅದರಿಂದ ಟ್ರೇಡಿಂಗ್ ಕಾಲ್ಸ್ ಬರೋದಕ್ಕೆ ಹೆಲ್ಪ್ ಆಗತ್ತೆ. ಅರೆ, ಇದೇನಿದು? ಮಾರ್ಕೆಟಲ್ಲಿ ಮತ್ತೆ ಕುಸಿತ ಕಾಣ್ತಿದೆಯಲ್ಲ. ಹೀಗಾದ್ರೆ ಎಲ್ಲಾನು ಕಳ್ಕೊಂಡ್ಬಿಡ್ತೀನಿ. ನಾನೇನೋ ಈ ಸಲ ಚೆನ್ನಾಗಿ ಲಾಭ ಮಾಡ್ತೀನಿ ಅನ್ಕೊಂಡಿದ್ದೆ. ಆದ್ರೆ ನಾನೀಗ ಲೋನ್ಸ್ನ ಹೇಗ್ ತೀರಿಸ್ಲಿ? ಅಯ್ಯೋ ದೇವ್ರೆ! ತ್ವರಿತ ಲಾಭದ ದುರಾಸೆಯಲ್ಲಿ ನಷ್ಟಗಳನ್ನ ಹೆಚ್ಚಾಗಿ ಮಾಡಲಾಗುತ್ತೆ. ಅನಿಯಂತ್ರಿತ ಸಲಹೆಗಾರರು ಅಥವಾ ವಿಶ್ಲೇಷಕರ ವ್ಯಾಪಾರ ಸಲಹೆಗಳನ್ನು ನಂಬಬೇಡಿ. ವ್ಯಾಪಾರ ಮಾಡೋಕ್ಕೂ ಮೊದಲು ಸಂಶೋಧನೆನ ಮಾಡಿ, ಸಂವೇದನಶೀಲರಾಗಿರಿ, ಸರಿಯಾಗಿ ಹೂಡಿಕೆ ಮಾಡಿ.